वदनाम्भोजभानवे गतये सताम् नमः श्रीरामचन्द्राय हेतवे सर्वसम्पदां महदुःखं मृक्सहस्रम् सहस्रहरिवाचकं व्याकरिष्ये यथा योगम् दशप्रमतिवर्त्मना हरिः ओम्. ಈ ಮಹದುಕ್ಥ ಅಂತನ್ನೋದು ಬೃಹತಿ ಸಹಸ್ರಕ್ಕೆ ಇರುವಂತಹ ಮತ್ತೊಂದು ಹೆಸರು ಅಂತ ನಾನು ಹೇಳಿದ್ದೆ. ಅಂತಹ ಈ ಮಹದುಕ್ಥ ಅನ್ನೋದು 5 ರೀತಿಯಲ್ಲಿ ವಿಭಕ್ತವಾಗಿದೆ. ಈ ಮಹದುಕ್ಥಕ್ಕೆ 5 ವಿಭಾಗ: ಸ್ತೋಮ, ಸಾಮ, ಛಂದಸ್ಸು, ಚಿತಿ ಮತ್ತು ಶಸ್ತ್ರ. ಈ 5ರಲ್ಲಿ ಅನಿರುದ್ಧಾದಿ ಪಂಚರೂಪಗಳಿಂದ ಭಗವಂತ ಇದ್ದಾನೆ. ಅದರಲ್ಲಿ ಒಂದೊಂದು ಕೂಡ ಸ್ತೋಮವು ಕೂಡ 5 ರೀತಿಯಲ್ಲಿ, ತ್ರಿವೃತ್, ಪಂಚದಶ, ಸಪ್ತದಶ, ಏಕವಿಂಶ, ಪಂಚವಿಂಶ ಅಂತ. ಅಲ್ಲಿ ಆಯಾ ನಾಮಗಳಿಂದ ಅನಿರುದ್ಧ 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 ಪ್ರದ್ಯುಮ್ನ ಆ ರೀತಿಯಲ್ಲಿ. ಮತ್ತು ಸಾಮ ಅಂತ ಬಂದಾಗ ಅದರಲ್ಲಿ ಮತ್ತೆ ಗಾಯತ್ರ, ರಥಂತರ, ಬೃಹತ್, ಭದ್ರ ಮತ್ತು ರಾಜನ. ಅಲ್ಲಿ ಆ 5 ರೂಪಗಳಿಂದ ಪ್ರದ್ಯುಮ್ನ ಇದ್ದಾನೆ. ಅಲ್ಲಿಂದ ಮುಂದಕ್ಕೆ ಛಂದಸ್ಸು, ಗಾಯತ್ರಿ, ಉಷ್ಣಿಕ್, ಬೃಹತಿ, ತ್ರಿಷ್ಟುಪ್ ಮತ್ತು ದ್ವಿಪದ ಅಂತ. ಅಲ್ಲಿ ಆಯಾ ನಾಮಗಳಿಂದ ಸಂಕರ್ಷಣ ಇದ್ದಾನೆ. ಸಂಕರ್ಷಣ 5 ರೂಪದಿಂದ: ಸಂಕರ್ಷಣ ಅನಿರುದ್ಧ, ಸಂಕರ್ಷಣ ಪ್ರದ್ಯುಮ್ನ, ಸಂಕರ್ಷಣ ಆ ರೀತಿಯಲ್ಲಿ ಅನಿರುದ್ಧ ಅನಿರುದ್ಧ ಹೇಗೋ, ಪ್ರದ್ಯುಮ್ನ ಅನಿರುದ್ಧ ಹೇಗೋ, ಸಂಕರ್ಷಣ ಅನಿರುದ್ಧ ಹಾಗೆ. ಅದಾದ್ಮೇಲೆ ಚಿತಿ. ಆ ಚಿತಿಗೆ ಮತ್ತೆ 5 ಭಾಗ: ತಲೆ, 2 ರೆಕ್ಕೆಗಳು, ಮಧ್ಯದೇಹ ಮತ್ತು ಬಾಲ ಅಂತ 5. ಅದರಲ್ಲಿ ಮತ್ತೆ ವಾಸುದೇವ 5 ರೂಪದಿಂದ ಇದ್ದಾನೆ. ಅದಾದ್ಮೇಲೆ ಶಸ್ತ್ರ. ಈ 4ರಲ್ಲಿ ನಾವು ಸ್ತೋಮ, ಸಾಮ, ಛಂದಸ್ಸು, ಚಿತಿ ಈ 4 ಬಿಟ್ರೆ ನಾವು ಮುಖ್ಯವಾಗಿ ನಮ್ಮ ಫೋಕಸ್ ಯಾವುದ್ರ ಮೇಲೆ ಅಂತಂದ್ರೆ ಶಸ್ತ್ರದ ಮೇಲೆ ನಮ್ಮ ಫೋಕಸ್ ಇರುವಂಥದ್ದು. ಅಂದ್ರೆ ನಾವು ಅನುಸಂಧಾನ ಮಾಡಲಿಕ್ಕೆ ಚಿಂತನೆಯನ್ನ ಮಾಡುವಂಥದ್ದು, ನಮ್ಮ ಕಾನ್ಸಂಟ್ರೇಷನ್ ಇರೋದು ಯಾವುದ್ರ ಮೇಲೆ? ಶಸ್ತ್ರದ ಮೇಲೆ. ಶಸ್ತ್ರ ಅಂತಂದ್ರೆ ಆಮೇಲೆ ಹೇಳ್ತೀನಿ ಅದನ್ನು, ಶಸ್ತ್ರ ಅಂದ್ರೆ ಏನು ಅಂತ. ಆ ಶಸ್ತ್ರ ಮತ್ತೆ 5 ಭಾಗ: ಪ್ರಾಗ್ಭಾಗ, ಗಾಯತ್ರ ತೃಚಾಶೀತಿ, ಬಾರ್ಹತ ತೃಚಾಶೀತಿ, ಔಷ್ಣಿಹ ತೃಚಾಶೀತಿ, ಉತ್ತರ ಭಾಗ ಅಂತ ನೆನ್ನೆ ಇದ್ರ ಬಗ್ಗೆ ಹೇಳಿದೆ ನಾನು. ಅದರಲ್ಲಿ ಮತ್ತೆ ನಾರಾಯಣ ಏನಿದ್ದಾನೆ ಕೊನೆಯದ್ದಾಗಿ, ಆ ನಾರಾಯಣ ಮತ್ಸ್ಯಾದಿ ಪಂಚರೂಪಗಳಿಂದ ಇದ್ದ. ನಾರಾಯಣ ಮತ್ಸ್ಯ, ನಾರಾಯಣ ಕೂರ್ಮ, ನಾರಾಯಣ ವರಾಹ, ನಾರಾಯಣ ನೃಸಿಂಹ, ನಾರಾಯಣ ವಾಮನ ಅಂತ. ಅದರ ಮೇಲೆ ಮತ್ತೆ ಬಂದಾಗ ನಾರಾಯಣ ಮತ್ಸ್ಯ ಅನಿರುದ್ಧ ಅಂತ ಮತ್ತವನೇ ಶಸ್ತ್ರದಲ್ಲಿ ಯಾಕೆ ಶಸ್ತ್ರಕ್ಕೂ ಚಿತಿಗೂ ಡೈರೆಕ್ಟ್ ಆದ ಸಂಬಂಧ ಇದೆ. ಈ ದೃಷ್ಟಿಯಲ್ಲಿ ನಾರಾಯಣ ಮತ್ಸ್ಯ ಅನಿರುದ್ಧ, ನಾರಾಯಣ ಕೂರ್ಮ ಪ್ರದ್ಯುಮ್ನ, ನಾರಾಯಣ ವರಾಹ ಸಂಕರ್ಷಣ, ನಾರಾಯಣ ನೃಸಿಂಹ ವಾಸುದೇವ, ನಾರಾಯಣ ವಾಮನ ನಾರಾಯಣ ಅಂತ ಹೇಳಿ ಪ್ರಾಗ್ಭಾಗ, ಗಾಯತ್ರ ತೃಚಾಶೀತಿ, ಔಷ್ಣಿಹ ತೃಚಾಶಿ, ಬಾರ್ಹತ ತೃಚಾಶೀತಿ, ಔಷ್ಣಿಹ ತೃಚಾಶೀತಿ ಮತ್ತು ಉತ್ತರ ಭಾಗ. ಇಷ್ಟರಲ್ಲಿ ನಾರಾಯಣ ಮತ್ಸ್ಯಾನಿರುದ್ಧಾದಿ ರೂಪಗಳಿಂದ ಭಗವಂತ ಇದ್ದಾನೆ. ಇದು ಒಂದು ಸಾಮಾನ್ಯವಾಗಿ ಈ ಶಸ್ತ್ರ ಅಂದ್ರೆ ಏನು, ಶಸ್ತ್ರ ಅಂದ್ರೆ ಏನು, ಶಸ್ತ್ರ ಅಂತಾರೆ. ಏನದು ಶಸ್ತ್ರ ಅಂದ್ರೆ? ಒಟ್ಟು 2 ಇದೆ ವೇದಗಳಲ್ಲಿ. ಒಂದನ್ನ ಸ್ತೋತ್ರ ಅಂತ ಕರೀತಾರೆ, ಮತ್ತೊಂದನ್ನ ಶಸ್ತ್ರ ಅಂತ ಕರೀತಾರೆ. ಒಂದು ಸ್ತೋತ್ರ, ಮತ್ತೊಂದು ಶಸ್ತ್ರ. 2 ಭಾಗ ಅದಕ್ಕೆ. ಸ್ತೋತ್ರ ಭಾಗ ಅಂತ ಒಂದು, ಶಸ್ತ್ರ ಭಾಗ ಅಂತ ಒಂದು. ಸ್ತೋತ್ರ ಅಂದ್ರೆ ರಾಗವಾಗಿ ಗುಣಗಳನ್ನು ಹೇಳುವಂಥದ್ದು. ಪ್ರಗೀತ ಗುಣಿನಿಷ್ಠ ಗುಣಾಭಿಧಾನಂ ಸ್ತೋತ್ರಂ ಅಂತ. ಪ್ರಗೀತ ರಾಗವಾಗಿ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ಭಗವಂತನಲ್ಲಿ ಇರುವಂತಹ ಗುಣಗಳನ್ನ ಅನುಸಂಧಾನ ಮಾಡುವಂಥದ್ದನ್ನೇನ್ ಕರೀತಾರೆ?
ಸ್ತೋತ್ರ ಹಾಡ್ತಾ ಹೇಳುವಂಥದ್ದು. ಅದಕ್ಕೆ ವಿರುದ್ಧವಾದದ್ದು ಶಸ್ತ್ರ. ಅಪ್ರಗೀತ ಗುಣಿನಿಷ್ಠ ಗುಣಾಭಿಧಾನಂ ಅಂತ. ಅಪ್ರಗೀತ ಗುಣಿನಿಷ್ಠ ಗುಣಾಭಿಧಾನ ಅಂದ್ರೇನು? ರಾಗವಾಗಿ ಹೇಳೋದಿಲ್ಲ ಇಲ್ಲಿ. ರಾಗವಾಗಿ ಹೇಳದೆ ಹಾಗೆ ಗದ್ಯ ರೂಪದಲ್ಲಿ ಸ್ವರಾದಿಗಳಿಲ್ಲದೆ ಭಗವಂತನ ಗುಣಗಳನ್ನ ಅನುಸಂಧಾನಕ್ಕೆ ತಂದುಕೊಳ್ಳುವಂತಹ ಒಂದು ವ್ಯವಸ್ಥೆ. ಅದನ್ನ ನಾವೇನ್ ಕರಿತೇವೆ? ಶಸ್ತ್ರ. ಅದರಂತೆ ಈ ಬೃಹತಿ ಸಹಸ್ರ ಏನು? ಸ್ತೋತ್ರವೋ ಶಸ್ತ್ರವೋ ಅಂತಂದ್ರೆ ಇದು ಸ್ತೋತ್ರವಲ್ಲ, ಇದು ಶಸ್ತ್ರ. ಆದ್ದರಿಂದ ಆ ಶಸ್ತ್ರದಲ್ಲಿ 5 ಭಾಗ ಅಂತ ನಾವು ಹೇಳಿದ್ವಿ. ಆ ಶಸ್ತ್ರದಲ್ಲಿ ಮೊದಲನೆಯದನ್ನ ಪೂರ್ವ ಭಾಗ ಅಂತ ಕರೆದಿದ್ದಾರೆ ಅಲ್ವಾ? ಆ ಶಸ್ತ್ರದಲ್ಲಿ ಮೊದಲನೆಯದನ್ನ ಏನಂತ ಕರೆದಿದ್ದೇವೆ ನಾವು? ಪ್ರಾಗ್ಭಾಗ. ಆ ಪ್ರಾಗ್ಭಾಗದಲ್ಲಿ ಯಾರಿದ್ದಾರೆ? ನಾರಾಯಣ ಮತ್ಸ್ಯ ಅನಿರುದ್ಧ ಆ ಪ್ರಾಗ್ಭಾಗದಲ್ಲಿ ಇದ್ದಾನೆ. ಅದರಲ್ಲಿ ಆ ಪ್ರಾಗ್ಭಾಗವೂ 5 ಥರ ಇದೆಯಂತೆ. ನೋಡಿ, ಇದು ತುಂಬಾ ದೊಡ್ಡ ಅನುಸಂಧಾನಗಳಿದೆಲ್ಲ. ಪ್ರಾಗ್ಭಾಗ ಅಂತ ಏನಿದೆ, ಈ ಪ್ರಾಗ್ಭಾಗವೂ ಕೂಡ 5 ರೀತಿ. ಹಾಗೆ ಗರುಡದೇವರ ಆಕಾರದಲ್ಲಿ ಮಾಡಿದ ಒಂದು ಕುಂಡ, ಇಟ್ಟಿಗೆಗಳಿಂದ ನಿರ್ಮಾಣ ಮಾಡಿದ ಒಂದು ಕುಂಡ ಅಂತ ಏನು ಹೇಳಿದ್ವಿ, ಅದರಲ್ಲಿ ತಲೆ, ಎಡಗಡೆ ರೆಕ್ಕೆ, ಬಲಗಡೆ ರೆಕ್ಕೆ, ಮಧ್ಯದೇಹ ಮತ್ತು ಬಾಲ ಅಂತ 5 ಭಾಗ ಏನು ಮಾಡಿದ್ವಿ, ಅದೇ ರೀತಿಯಲ್ಲೇ ಪ್ರಾಗ್ಭಾಗ ಪೂರ್ವ ಭಾಗಕ್ಕೂ ಕೂಡ ತಲೆ ಇದೆ, ದಕ್ಷಿಣ ಪಕ್ಷ ಇದೆ, ಉತ್ತರ ಪಕ್ಷ ಇದೆ, ಪುಚ್ಛ ಅಂತ ಇದೆ, ಆತ್ಮ ಅಂತ, ಮಧ್ಯ ಶರೀರ ಅಂತ 5 ಭಾಗ ಇದೆ. ಶಸ್ತ್ರದ ಮೊದಲನೆಯದ್ದಾದ ಪ್ರಾಗ್ಭಾಗದಲ್ಲಿಯೂ ಕೂಡ 5 ಭಾಗ ಇದೆ. ಅದು ಇದರ ವೈಭವ. ಆ ಪ್ರಾಗ್ಭಾಗದಲ್ಲಿ ಇರುವಂತಹ ಭಗವಂತನ ರೂಪವಾದರೂ ಯಾವುದು ಅಂತಂದ್ರೆ ಮತ್ತೆ ಹೇಳ್ತಾರೆ ಅದನ್ನ. ಪ್ರಾಗ್ಭಾಗದಲ್ಲಿ ಭಗವಂತನ ಯಾವ ರೂಪ ಇದೆ? ನಾರಾಯಣ ಮತ್ಸ್ಯ ಅನಿರುದ್ಧ ಅಂತ ರೂಪ ಇದೆ. ನಾರಾಯಣ ಮತ್ಸ್ಯ ಅನಿರುದ್ಧ ಅಂತ ಭಗವಂತನ ರೂಪ. ಆ ನಾರಾಯಣ ಮತ್ಸ್ಯ ಅನಿರುದ್ಧ ಎನ್ನುವಂತಹ ಭಗವಂತನ ರೂಪ ಮತ್ತೆ 5 ಆಗತ್ತೆ. ಹಾಗೆ ತಲೆಯ ಭಾಗದಲ್ಲಿ, ಪೂರ್ವ ಭಾಗದ ತಲೆಯ ಭಾಗದಲ್ಲಿ ಬೃಹತಿ ಸಹಸ್ರ ಶಸ್ತ್ರ ಅಂತೇನಂದ್ವಿ, ಅದರ ಮೊದಲನೇ ಭಾಗಕ್ಕೆ ಪೂರ್ವ ಭಾಗ ಅಥವಾ ಪ್ರಾಗ್ಭಾಗ ಅಂತ ಹೆಸರು. ಅಂತಹ ಯಾವ ಪ್ರಾಗ್ಭಾಗವೂ ಕೂಡ 5 ರೀತಿಯಲ್ಲಿದೆ. ತಲೆ, ಬಲಗಡೆ ರೆಕ್ಕೆ, ಎಡಗಡೆಯ ರೆಕ್ಕೆ, ಬಾಲ ಮತ್ತು ಮಧ್ಯದೇಹ ಅಂತ ಹೇಳಿ ಅದರಲ್ಲಿ ನಾರಾಯಣ ಮತ್ಸ್ಯ ಅನಿರುದ್ಧ ಎನ್ನುವಂತಹ ಭಗವದ್ ರೂಪ ಮತ್ತೆ ಪುನಃ 5 ರೂಪಗಳಿಂದ ಕೂಡಿದೆ. ತಲೆಯ ಭಾಗದಲ್ಲಿ ನಾರಾಯಣ ಮತ್ಸ್ಯ ಅನಿರುದ್ಧ ಅನಿರುದ್ಧ, ದಕ್ಷಿಣ ಪಕ್ಷದಲ್ಲಿ ನಾರಾಯಣ ಮತ್ಸ್ಯ ಅನಿರುದ್ಧ ಪ್ರದ್ಯುಮ್ನ, ಉತ್ತರ ಪಕ್ಷದಲ್ಲಿ ನಾರಾಯಣ ಮತ್ಸ್ಯ ಅನಿರುದ್ಧ ಸಂಘರ್ಷಣ, ಮತ್ತೆ ಬಾಲಭಾಗದಲ್ಲಿ ನಾರಾಯಣ ಮತ್ಸ್ಯ ಅನಿರುದ್ಧ ವಾಸುದೇವ, ಮತ್ತು ಮಧ್ಯದೇಹದಲ್ಲಿ ನಾರಾಯಣ ಮತ್ಸ್ಯ ಅನಿರುದ್ಧ ನಾರಾಯಣ. ಈ ಪ್ರಕಾರವಾಗಿ ಭಗವಂತ ಈ ಎಲ್ಲ ರೂಪಗಳಿಂದ ಪೂರ್ವ ಭಾಗದಲ್ಲಿ ಇದ್ದಾನೆ. ಭಗವಂತ ಏನಿದ್ದಾನೆ? ಕೇವಲ ಪೂರ್ವ ಭಾಗದಲ್ಲೇ ಭಗವಂತನ ಈ ರೀತಿಯಾದಂತಹ ರೂಪಗಳ ಒಂದು ವ್ಯವಸ್ಥೆ. ಆದ್ದರಿಂದ ಇದೆಲ್ಲ ರೂಪಗಳು ತ್ರಿವೃತ್ ಸ್ತೋಮದಿಂದ ಆರಂಭ ಮಾಡಿಕೊಂಡು ಇಲ್ಲಿ ತನಕ ಹೇಳಿದ ಎಲ್ಲಕ್ಕೂ ಸ್ವತಂತ್ರವಾಗಿ ಕೆಲಸವನ್ನ ಮಾಡ್ಲಿಕ್ಕಾಗೋದಿಲ್ಲ. ಆದ್ದರಿಂದ ಆಯಾ ಎಲ್ಲವೂ ಅದರ ಕೆಲಸವನ್ನ ಮಾಡಲಿಕ್ಕೆ, ನಿರ್ವಾಹವನ್ನ, ಆ ಕೆಲಸವನ್ನ ಮಾಡಿಸಲಿಕ್ಕಾಗಿ
ಸನ್ನಿಹಿತನಾಗಿರತಕ್ಕಂಥವನು ಭಗವಂತ. ಅದರಿಂದ ಶಸ್ತ್ರ ಅಂತ ನಾವೇನ್ ಹೇಳಿದ್ವಿ, ಇದೊಂದು ಸ್ವಲ್ಪ ಕಷ್ಟ ಇದೆ, ಆದ್ರೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಸ್ವಲ್ಪ ಕಷ್ಟ ಇದೆ, ಅದರಿಂದ ಸ್ವಲ್ಪ ಚಿಂತನೆಯನ್ನ ಮಾಡಿ ಮುಗಿಸ್ಬಿಡ್ತೇನೆ ನಾನು. ಶಸ್ತ್ರ 5 ರೀತಿಯಲ್ಲಿದೆ. ಪೂರ್ವಭಾಗ ಗಾಯತ್ರ ತ್ರಿಚಾಶೀತಿ, ಬಾರ್ಹತ ತ್ರಿಚಾಶೀತಿ, ಔಷ್ಣಿಹ ತ್ರಿಚಾಶೀತಿ ಮತ್ತು ಉತ್ತರ ಭಾಗ. 1000 ಬೃಹತಿ ಮಂತ್ರ ಅಂತ ನಾವು ತಗೊಂಡ್ರೆ 5 ರೀತಿಯಲ್ಲಾಯ್ತದು. ಶಸ್ತ್ರ, ಬೃಹತಿ ಶಸ್ತ್ರ ಅನ್ನೋದು 5 ರೀತಿ. ಪ್ರಾಗ್ಭಾಗ ಗಾಯತ್ರ ತ್ರಿಚಾಶೀತಿ, ಬಾರ್ಹತ ತ್ರಿಚಾಶೀತಿ, ಔಷ್ಣಿಹ ತ್ರಿಚಾಶೀತಿ, ಉತ್ತರ ಭಾಗ. ಅಲ್ಲಿ ಯಾರಿದ್ದಾರೆ? ಶಸ್ತ್ರದಲ್ಲಿ ಯಾರಿದ್ದಾರೆ? ನಾರಾಯಣ ಇದ್ದಾನೆ. ನಾರಾಯಣ ಶಸ್ತ್ರದಲ್ಲಿ ಹೇಗಿದ್ದಾನೆ? ನಾರಾಯಣ ಮತ್ಸ್ಯ ಅನಿರುದ್ಧನಾಗಿ ತಲೆಯಲ್ಲಿದ್ದಾನೆ. ಆದ್ದರಿಂದ ಈ 5 ಶಸ್ತ್ರದ ಭಾಗ ಏನ್ ಹೇಳಿದ್ವಿ, ಗರುಡ ದೇವರ ಆಕಾರದಲ್ಲಿ ಶೇನಾಕಾರದಲ್ಲಿ ಮಾಡಿದ ಕುಂಡ ಏನಿದೆ ಅದಕ್ಕೆ 5 ಭಾಗ. ತಲೆ, ಬಲಭಾಗದ ರೆಕ್ಕೆ, ಎಡಭಾಗದ ರೆಕ್ಕೆ, ಪುಚ್ಛ ಅರ್ಥಾತ್ ಬಾಲ, ಮಧ್ಯದೇಹ ಅಂತ 5 ರೀತಿ. ಅದಕ್ಕೂ ಇದಕ್ಕೂ ಸಂಬಂಧ. ಆದ್ದರಿಂದ ಚಿತಿಯಲ್ಲಿ ಯಾರಿದ್ದಾರೆ ಅಂದ್ರೆ ವಾಸುದೇವ ಇದ್ದಾನೆ. ಚಿತಿಯಲ್ಲಿ ಯಾರಿದ್ದಾರೆ? ವಾಸುದೇವ ಅನಿರುದ್ಧ ಇದ್ದಾನೆ ಅಲ್ವಾ? ಸ್ತೋಮ, ಸಾಮ, ಛಂದಸ್ಸು, ಚಿತಿ, ಶಸ್ತ್ರ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಆದ್ದರಿಂದ ಚಿತಿ ಗರುಡ ದೇವರ ಆಕಾರದಲ್ಲಿ ಮಾಡಿದ ಒಂದು ಕುಂಡ. ಅದರಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ವಾಸುದೇವ ಇದ್ದಾನೆ. ಆ 5 ಭಾಗದಲ್ಲಿ ವಾಸುದೇವ ಅನಿರುದ್ಧ, ವಾಸುದೇವ ಪ್ರದ್ಯುಮ್ನ, ವಾಸುದೇವ ಸಂಕರ್ಷಣ, ವಾಸುದೇವ ನಾರಾಯಣ ಅಂತ 5 ರೂಪಗಳಿಂದ ಭಗವಂತ ಇದ್ದಾನೆ ಅಂತ ನಾನು ಹೇಳಿದೆ. ಮೊನ್ನೆ ಹೇಳಿದ್ದೆ ಅದನ್ನ. ಯಾವುದರಲ್ಲಿ? ಚಿತಿಯಲ್ಲಿ ಇದ್ದಾನೆ ಅಂತ. ಆದ್ರೆ ನೋಡಿ, ಇಲ್ಲಿ ಶಸ್ತ್ರದಲ್ಲಿ ನಾರಾಯಣ ಮತ್ಸ್ಯ ಅನಿರುದ್ಧ ಅಂತ ಏನು ಭಗವಂತನ ರೂಪ ಇದೆ, ಅದು ಚಿತಿಯ ಗರುಡದೇವರ ಆಕಾರದಲ್ಲಿ ಕುಂಡ ಏನು ಮಾಡಿದ್ದೇವೆ ಅದರ ತಲೆಯಲ್ಲಿ ಏನಿದೆ ಭಗವಂತನ ವಾಸುದೇವ ಅನಿರುದ್ಧ ಎನ್ನುವಂತಹ ರೂಪ, ಅದನ್ನ ಪ್ರತಿಪಾದನೆ ಮಾಡ್ತಾ ಇದೆ. ನೋಡಿ ಹೇಗಿದೆ, ತನ್ನ ರೂಪಗಳು ತನ್ನನ್ನೇ ಪ್ರತಿಪಾದನೆ ಮಾಡುವಂಥದ್ದು. ಶಸ್ತ್ರದ ಪ್ರಾಗ್ಭಾಗದಲ್ಲಿ ಇರುವಂತಹ ನಾರಾಯಣ ಮತ್ಸ್ಯ ಅನಿರುದ್ಧ ಎನ್ನುವಂತಹ ತನ್ನದ್ದೇ ಆದ ರೂಪ, ಭಗವದ್ ರೂಪ, ಗರುಡದೇವರ ಆಕಾರದಲ್ಲಿ ಮಾಡಿರತಕ್ಕಂತಹ ಕುಂಡದ ತಲೆಯ ಭಾಗದಲ್ಲಿ ಇರುವಂತಹ ವಾಸುದೇವ ಅನಿರುದ್ಧ ಎನ್ನುವ ತನ್ನದೇ ಒಂದು ರೂಪವನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಇದೇ ರೀತಿಯಲ್ಲಿ ಗಾಯತ್ರ ತ್ರಿಚಾಶೀತಿ ನಾರಾಯಣ ಮತ್ಸ್ಯ ಅನಿರುದ್ಧ ಪ್ರದ್ಯುಮ್ನ, ನಾರಾಯಣ ಮತ್ಸ್ಯ ಅನಿರುದ್ಧ ಪ್ರದ್ಯುಮ್ನ ಅಂತೇನು ಭಗವದ್ ರೂಪ ಇದೆ, ಅದು ಗರುಡದೇವರ ಆಕಾರದಲ್ಲಿ ಮಾಡಿದ ಕುಂಡದ ಬಲಗಡೆಯ ರೆಕ್ಕೆಯಲ್ಲಿ ಇರುವಂತಹ ವಾಸುದೇವ ಪ್ರದ್ಯುಮ್ನ ಎನ್ನುವಂತಹ ಭಗವದ್ ರೂಪದ ಪ್ರತಿಪಾದಕವಾಗಿದೆ. ಹಾಗೆ ನಾರಾಯಣ ಮತ್ಸ್ಯ ಅನಿರುದ್ಧ ಸಂಕರ್ಷಣ ಅಂತನ್ನೋದು ಈ ಕುಂಡದ ಎಡಭಾಗದ ರೆಕ್ಕೆಯಲ್ಲಿರತಕ್ಕಂತಹ ವಾಸುದೇವ ಸಂಕರ್ಷಣ. ಇದನ್ನ ಮತ್ತೆ ಮತ್ತೆ ಕೇಳಿದಾಗ ಮಾತ್ರ ಅರ್ಥ ಆಗೋದು, ಒಂದ್ಸಲ ಕೇಳಿಬಿಟ್ರೆ ನಿಜವಾಗ್ಲೂ ಅರ್ಥ ಆಗಲ್ಲ. ಇವತ್ತಿನ ಈ ಪಾಠದ ಭಾಗವನ್ನ ಮಿನಿಮಮ್ ನಾನು 2-3 ಸಲ ಹೇಳ್ತಾ ಇದ್ದೇನೆ ಇಲ್ಲಿ, ಆದ್ರೂ ರೆಕಾರ್ಡಿಂಗ್ ಅನ್ನೇ 2-3 ಸಲ ಕೇಳಿದ್ರೆ ಒಂದು ಕ್ಲಿಯರ್ ಆಗಿಲ್ದೆ ಇದು ರಫ್ ಆಗಾದ್ರೆ ಒಂದು ಸ್ಕೆಚ್ ಅಂತ ನಮಗ್ ಸಿಗತ್ತೆ. ಒಟ್ನಲ್ಲಿ ಹೀಗೆ
ಅದಾದ ಮೇಲೆ ಬಾಲದ ಭಾಗ ನಾರಾಯಣ ಮತ್ಸ್ಯ ಅನಿರುದ್ಧ ವಾಸುದೇವ ಅಂತ ಏನು ಭಗವಂತನ ರೂಪ ಇದೆ ಶಸ್ತ್ರದಲ್ಲಿ, ಅದು ಬಾಲದಲ್ಲಿ ಇರುವಂತಹ ಭಗವಂತನ ವಾಸುದೇವ ಎನ್ನುವಂತಹ ರೂಪವನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಇನ್ನು ಆತ್ಮದಲ್ಲಿ ನಾರಾಯಣ ಮತ್ಸ್ಯ ಅನಿರುದ್ಧ ನಾರಾಯಣ ಅವನ ಸನ್ನಿಧಾನ ಏನಿದೆ ಅದು ಚಿತಿಯಲ್ಲಿರತಕ್ಕಂತಹ ಮಧ್ಯಭಾಗದಲ್ಲಿರುವ ವಾಸುದೇವ ನಾರಾಯಣ ಎನ್ನುವಂತಹ ಭಗವಂತನ ರೂಪವನ್ನ ನಮಗದು ಪ್ರತಿಪಾದನೆ ಮಾಡಿಕೊಡ್ತಾ ಇದೆ. ಆದ್ದರಿಂದ ಈ ಶಸ್ತ್ರಕ್ಕೂ ಕುಂಡಕ್ಕೂ ಅವಿನಾಭಾವ ಸಂಬಂಧ. ಶಸ್ತ್ರದಲ್ಲಿರುವಂತಹ ಭಗವಂತನ ಮೂರ್ತಿಗಳು ಕುಂಡದಲ್ಲಿರುವಂತಹ ಭಗವಂತನ ಮೂರ್ತಿಗಳನ್ನ ಪ್ರತಿಪಾದನೆ ಮಾಡ್ತಾ ಇದೆ. ನಾವೊಂದೇ ಹೇಳಿದ್ದೀಗ, ಶಸ್ತ್ರದ ಪ್ರಾಗ್ಭಾಗದಲ್ಲಿ ನಾರಾಯಣ ಮತ್ಸ್ಯ ಅನಿರುದ್ಧ ನಾರಾಯಣ ಮತ್ಸ್ಯ ಅನಿರುದ್ಧ ಪ್ರದ್ಯುಮ್ನ ಅಂತ ನಾನು ಹೇಳಿದ್ದೀಗ. ಅದೇ ರೀತಿ 25 ಭಗವದ್ ರೂಪಗಳು. ಅಷ್ಟು ಮಾತ್ರ ಅಲ್ಲ, ಈ ಬೃಹತಿ ಸಹಸ್ರದ ವೈಶಿಷ್ಟ್ಯ ಒಂದೊಂದು ಮಂತ್ರ, ಪ್ರತಿ ರುಕ್ಕು ಈ ಬೃಹತಿ ಸಹಸ್ರದ ಒಂದೊಂದು ಮಂತ್ರ ಏನಿದೆ, ಆ ಒಂದೊಂದು ಮಂತ್ರಗಳು ಕ್ರಮ ಪ್ರಕಾರವಾಗಿ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯವಾದ ವಿಶ್ವಾದಿ ಸರ್ವಪ್ರಹರಣಾಯುಧ ಎನ್ನುವಂತಹ ರೂಪದವರೆಗೂ ಪ್ರತಿಪಾದಕವಾಗಿದೆ. ಬೃಹತಿ ಸಹಸ್ರದ ಮೊದಲನೇ ಮಂತ್ರ ವಿಶ್ವ ಎನ್ನುವಂತಹ ಭಗವದ್ ರೂಪವನ್ನ ನಮಗೆ ತಿಳಿಸ್ಕೊಡತ್ತೆ. ಅಷ್ಟು ಮಾತ್ರ ಅಲ್ಲ, ಬೃಹತಿ ಅಂತಂದ್ರೆ 36 ಅಕ್ಷರ. 1000 ಆದಾಗ 36 into 1000 36,000 ಆಯ್ತು. 36,000 ಆಯ್ತು. ಆ 36,000ರಲ್ಲಿ ಅಚ್ಚಕ್ಷರ ಅಂತ 36,000, ಹಲ್ಲಕ್ಷರ ಅಂತ 36,000 ಸೇರಿದ್ರೆ ಎಷ್ಟಾಯ್ತು? 72,000 ಆಯ್ತು. ಆ 72,000 ಭಗವದ್ ರೂಪಗಳನ್ನು ಪ್ರತಿಪಾದನೆ ಮಾಡ್ತಾರೆ. ಈ 72,000 ಭಗವದ್ ರೂಪಗಳನ್ನ ನಿರೂಪಣೆ ಮಾಡ್ತಾ ಇದೆ ಈ ಭಾಗ. ಸಾಮಾನ್ಯ ಅಲ್ಲ. ಆದ್ದರಿಂದ ಅನೇಕರು ಈ ಬೃಹತಿ ಸಹಸ್ರ ಫಲವನ್ನ ಕೊಡುತ್ತೆ, ಆದ್ದರಿಂದ ಉಕ್ತ ಇದು. ಮಹತ್ವ ಎಲ್ಲಿದೆ? ಇದನ್ನ ಮಹದುಕ್ತ ಅಂತ ಯಾಕ್ರಿ ಕರಿಬೇಕು? ಆದ್ದರಿಂದ ಈ ಬೃಹತಿ ಸಹಸ್ರದಲ್ಲಿ ಎಷ್ಟು ಭಗವದ್ ರೂಪಗಳಿದೆ. ನಮ್ಮ ಶರೀರದಲ್ಲಿ 36,000 ಎಡಗಡೆಯಲ್ಲಿ 36, ಬಲಗಡೆಯಲ್ಲಿ 36. ಸೂರ್ಯಮಂಡಲದಲ್ಲಿಯೂ ಕೂಡ ಹಾಗೆ ಇದೆ. 36 ಮನುಷ್ಯನ 100 ವರ್ಷ ಆಯಸ್ಸು ಅಂದ್ರೆ 36,000 ಹಗಲು, 36,000 ರಾತ್ರಿ. ನಮ್ಮ ಶರೀರದಲ್ಲಿರತಕ್ಕ ನಾಡಿಗಳು ಅಷ್ಟೇ. ಆದ್ದರಿಂದ ಸೂರ್ಯನಲ್ಲಿ 36,000 72,000 ರೂಪ. ಶರೀರದಲ್ಲಿ ಬಲಭಾಗದಲ್ಲಿ 36,000, ಎಡಭಾಗದಲ್ಲಿ 36,000. 36,000 ಹಗಲನ್ನು ನಿಯಮನ ಮಾಡ್ತಾ ಇದೆ, 36,000 ರಾತ್ರಿಗಳನ್ನ ನಿಯಮನ ಮಾಡ್ತಾ ಇದೆ. ನಮ್ಮ ದೇಹದಲ್ಲಿ ಇರುವ ನಾಡಿಗಳು 72,000, 36,000 ಬಲಭಾಗದಲ್ಲಿ, 36,000 ಎಡಭಾಗದಲ್ಲಿ. ಆದ್ದರಿಂದ ಇದು ಅನಂತ ಭಗವದ್ ರೂಪಗಳನ್ನ ಪ್ರತಿಪಾದನೆ ಮಾಡ್ತಾ ಇರತಕ್ಕಂಥದ್ದು ಸಾಮಾನ್ಯ ಅಲ್ಲ. ಇದು ಒಂದು ಭಗವದ್ ರೂಪವನ್ನ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ, ಇದು ಅನಂತ ಭಗವದ್ ರೂಪಗಳನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಆದ್ದರಿಂದ ಸಹಸ್ರ ಅಂತಂದ್ರೆ ಅರ್ಥ ಏನು? ಅನಂತ ಅಂತ ಅರ್ಥ. ಸಹಸ್ರ ಶಬ್ದೋಪ್ಯಮಿತಂ ಯತೋ ವಕ್ತ್ಯಮಿತಾನ್ಯತಃ ನಾಮಾನಿ ವಿಷ್ಣೋ ರುಚ್ಯಂತೆ
ಸಹಸ್ರಮಿತಿ ಚಾಖ್ಯಯ ಬೃಹತಿ ಸಹಸ್ರ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ ಇದನ್ನೆಲ್ಲ. ಸಹಸ್ರ ಅಂದ್ರೆ ಅನಂತ ಅಂತ ಅರ್ಥ. ಆದ್ದರಿಂದ ಬೃಹತಿ ಸಹಸ್ರ ಅಂತನ್ನೋದು ರೂಪಾನಂತಾಭಿಧಾಯಕಂ, ಭಗವಂತನ ಅನಂತ ರೂಪಗಳನ್ನ ಹೇಳ್ತಾ ಇದೆ. 1-2 ರೂಪಗಳನ್ನು ಹೇಳ್ತಾ ಇಲ್ಲ. ಬೃಹತಿ ಸಹಸ್ರ ಭಗವಂತನ ಅನಂತ ರೂಪಗಳನ್ನ ಪ್ರತಿಪಾದನೆ ಮಾಡತಕ್ಕಂತಹ ಒಂದು ಭಾಗ ಇದು. ಆದ್ದರಿಂದ ಇಷ್ಟೆಲ್ಲಾ ಮಹತ್ವ ಇರತಕ್ಕಂಥದ್ದು ಬೃಹತಿ ಸಹಸ್ರ. ಇಂತಹ ಬೃಹತಿ ಅನ್ನೋ ಛಂದಸ್ಸು, ಈ ಛಂದಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ ಯಾರು ಅನ್ನುವಂತಹ ಪ್ರಶ್ನೆಗೆ ಆಚಾರ್ಯರು ಭಾಷ್ಯದಲ್ಲಿ ಉತ್ತರವನ್ನ ಕೊಡ್ತಾರೆ. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ನೆಕ್ಸ್ಟ್ ಪಾಠದಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ತುಂಬಾ ಕ್ಲಿಷ್ಟಕರವಾದ ಭಾಗ. ಕ್ಲೀನಾಗಿ ಅರ್ಥ ಆಗ್ಬೇಕು ಅಂದ್ರೆ ರೆಕಾರ್ಡಿಂಗ್ ನ ಮತ್ತೆ ಮತ್ತೆ ಕೇಳಿದಾಗ ಮಾತ್ರ ಸಾಧ್ಯ. ಅದನ್ನ ಕೇಳ್ರಿ, ಏನಾದ್ರೂ ಡೌಟ್ ಇದ್ರೆ ಕೇಳ್ರಿ, ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.